ಆರ್ಸಿಬಿಯಲ್ಲಿ ಮೊದಲು ಅಬ್ಬರಿಸಿದ ಆಟಗಾರ ಅಂದ್ರೆ ಅದು ಕ್ರಿಸ್ಟೋಫರ್ ಹೆನ್ರಿ ಗೇಲ್. ಆರ್ಸಿಬಿ ಪರವಾಗಿ ಆರಂಭಿಕ ದಾಂಡಿಗನಾಗಿ ಬರುತ್ತಿದ್ದ ಗೇಲ್ ಚೆಂಡಿಗೆ ಮೈದಾನದ ಅಷ್ಟ ದಿಕ್ಕುಗಳನ್ನ ಪರಿಚಯ ಮಾಡ್ತಾ ಇದ್ರು. ಗೇಲ್ ಬ್ಯಾಟ್ ನಿಂದ ಸಿಡಿದ ಚೆಂಡುಗಳು ನಾಪತ್ತೆಯಾಗಿದ್ದು ಕೂಡ ತುಂಬಾ ಇದೆ. ಗೇಲ್ ಕ್ರೀಸ್ ನಲ್ಲಿ ಇದ್ರು ಅಂದ್ರೆ ಎದುರಾಳಿ ಬೌಲರ್ ಗಳ ಕೈಕಾಲುಗಳು ನಡುಗುತ್ತಿತ್ತು. ತುಂಬಾ ಜನಕ್ಕೆ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ. ಗೇಲ್ ಆರ್ಸಿಬಿ ಪರವಾಗಿ ಆಡಿದ ಮೊದಲ ಪಂದ್ಯದಲ್ಲೇ ಸೆಂಚುರಿ ಸಿಡಿಸಿದ್ರು. ಮೊದಲ ಪಂದ್ಯದಲ್ಲೇ 55 ಬಾಲ್ ಎದುರಿಸಿದ ಗೇಲ್ ಬರೋಬ್ಬರಿ 102 ರನ್ಗಳನ್ನ ಚಚ್ಚಿ ಬಿಸಾಕಿದ್ರು. ಗೇಲ್ ಆರ್ಸಿಬಿಗೆ ಎಂಟ್ರಿ ಕೊಟ್ಟ ಮೇಲೆ ಆರ್ಸಿಬಿಗೆ 100ನೇ ಬಲ ಬರುತ್ತೆ. ಆರ್ಸಿಬಿ 263 ರನ್ ಗಳಿಸಿದ್ದ ಮ್ಯಾಚ್ ನಲ್ಲಿ ಗೇಲ್ ಕೇವಲ 30 ಬಾಲ್ ನಲ್ಲಿ ಶತಕ ಸಿಡಿಸಿದ್ರು. ಆ ಪಂದ್ಯದಲ್ಲಿ ಗೇಲ್ 175 ರನ್ ಬಾರಿಸಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಐಪಿಎಲ್ ಹಿಸ್ಟರಿಯಲ್ಲಿ ಅತಿ ಹೆಚ್ಚು ಶತಕಗಳನ್ನ ಸಿಡಿಸಿದ ತಂಡ ಕೂಡ ಆರ್ಸಿಬಿ. ಅದರಲ್ಲಿ 5 ಸೆಂಚುರಿಗಳನ್ನ ಕೊಹ್ಲಿ ಸಿಡಿಸಿದ್ದಾರೆ. ಆರ್ಸಿಬಿ ತಂಡದ ಆಟಗಾರರು ಒಟ್ಟು 14 ಸೆಂಚುರಿಗಳನ್ನ ಸಿಡಿಸಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ್ದು ಕೂಡ ಆರ್ಸಿಬಿ ತಂಡವೇ. ಈ ವಿಚಾರದಲ್ಲಿ ಆರ್ಸಿಬಿಗೆ ಟಕ್ಕರ್ ಕೊಡೋದು ಬಿಡಿ, ಆರ್ಸಿಬಿಯ ಹತ್ತಿರಕ್ಕೆ ಸುಳಿಯೋದಕ್ಕೆ ಕೂಡ ಯಾವ ತಂಡಕ್ಕೂ ಆಗೋದಿಲ್ಲ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಆರ್ಸಿಬಿಯ ಕೀರ್ತಿ ಕಳಶ ವಿರಾಟ್ ಕೊಹ್ಲಿ ಆರಂಭದಿಂದಲೂ ಆರ್ಸಿಬಿ ತಂಡದಲ್ಲೇ ಇದ್ದಾರೆ. ಅದೆಂತಹ ಆಫರ್ಗಳು ಬಂದರೂ ಅವರು ಆರ್ಸಿಬಿ ಬಿಟ್ಟು ಹೋಗಿಲ್ಲ. ಇದೇ ಕಾರಣಕ್ಕೆ ಅವರು ಬೆಂಗಳೂರಿನ ಮನೆಮಗನಾಗಿದ್ದು, ಇಂತಹ ವಿರಾಟ್ ಕೊಹ್ಲಿಯನ್ನ 2013ರಲ್ಲಿ ಆರ್ಸಿಬಿ ತಂಡದ ಕ್ಯಾಪ್ಟನ್ ಆಗಿ ಮಾಡಲಾಗುತ್ತೆ.